ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಮುಂದೆ ಗಾಯತ್ರಿ ದಿವ್ಯಾ ರಿಯಲ್ ಫೀಸ್ ರಿವೀಲ್ ಆಗೇ ಹೋಯ್ತಾ? ಏನಾಯ್ತು, ಏನು ಕತೆ? ಗಾಯತ್ರಿ ದೇವಿ ತನ್ನ ನಿಜ ದರ್ಶನವನ್ನು ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ. ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ನಾವು ಎಲ್ಲ ಅನ್ಕೊಂಡಾಗೇನೆ ಈಗ ಗಾಯತ್ರಿ ದೇವಿನೇ ಗಂಗಾ ಅನ್ನೋ ಸತ್ಯ ರಿವೀಲ್ ಆಗಿದೆ. ಇಲ್ಲಿ ಭಾರ್ಗವಿ ಜೊತೆಯಾಗೆ ಇದ್ಕೊಂಡು ಭಾರ್ಗವಿ ಪ್ರತಿ ಕೆಲಸಕ್ಕೂ ಕೂಡ ಅಡ್ಡಿಪಡಿಸಿ ತನ್ನ ಕೆಲಸವನ್ನು ಸಾಧಿಸ್ಕೊಳ್ತಿರ್ತಕ್ಕಂಥ ಗಾಯತ್ರಿ ದೇವಿನೇ ಗಂಗಾ ಅಂತಕ್ಕಂಥ ಸತ್ಯ ವಿಕ್ಕಿ ಮನೆಯಲ್ಲಿ ರಿವೀಲ್ ಆಗುತ್ತಾ. ನಿಜಕ್ಕೂ ತನ್ನ ಅತ್ತೇನೆ ಗಂಗಾ ಅನ್ನೋ ವಿಷಯನ ಕೇಳಿದಂತ ವಿಕ್ಕಿ ನಿಜಕ್ಕೂ ಶಾಕ್ ಆಗ್ತಾರ. ಇದೆಲ್ಲ ಹೇಗಾಗೋದಕ್ಕೆ ಸಾಧ್ಯ? GP ಅಂಕಲ್ನ ಮೊದಲನೇ ಹೆಂಡತಿನೇ ಗಂಗಾನ, ಗಾಯತ್ರಿ ದೇವಿ ಗಂಗಾ ಆಗಿದೆ ಹೇಗೆ ಅಂತೆಲ್ಲ ಪ್ರಶ್ನೆಗಳನ್ನ ಮುಂದಿಡ್ತಾರ. ಆಗ ಗಾಯತ್ರಿ ದೇವಿ ತಾನು ಗಾಯತ್ರಿ ದೇವಿ ಆಗೋಕ್ಕೂ ಮುನ್ನನೇ ಗಂಗಾನೇ ಆಗದ. ನಿನ್ನ ತಂದೆಗೆ ಆಸ್ತಿಯ ಅಂತಸ್ತಿನ ಹುಚ್ಚಿಗಿಂತ ಅಧಿಕಾರದ ಹುಚ್ಚು ಜಾಸ್ತಿ, ಆದ್ರೆ ನನಗೆ ಆಸ್ತಿಯ ಅಂತಸ್ತಿನ ಹುಚ್ಚು ಜಾಸ್ತಿ. ಅದೇ ಕಾರಣಕ್ಕೆ ನಾನು ಬಿಸ್ನೆಸ್ ಮಾಡ್ತಿದ್ದ. ಇದರ ನಡುವೆ ನಮಗೆ ಕಪ್ಪು ಕೂಟನ್ನ ಹಾಕೊಂಡು ಕಾನೂನಾತ್ಮಕವಾಗಿ ನಮ್ಮನ್ನ ಕಾಪಾಡೋ ಒಬ್ಬ ಮನುಷ್ಯನ ಅವಶ್ಯಕತೆ ಇತ್ತು. ಆಗ ನಮಗೆ ಕಂಡದೆ ಇಂಟೆಲಿಜೆಂಟ್ GP ಪಾಟೀಲ್ ನನ್ನ ಪ್ರೀತಿಸಿ ನಾನು ಮದುವೆ ಆದೆ. ನಮಗೆ ಗೋಡೆ ತರ ಅವನು ನಿಂತ್ಕೊಂಡಿದ್ದ. ಆದ್ರೆ ಅವನಿಗೆ ಮತ್ತೆ ರವೀಂದ್ರ ಭಟ್ಕಳ ಇಬ್ಬರ ಸ್ನೇಹ ಸಂಬಂಧ ತುಂಬಾನೇ ಗಾಢವಾಗಿತ್ತು. ನಾನು ಗಂಗಾ ಅಂತಕ್ಕಂಥ ವಿಷಯ ಮೊದಲು ಗೊತ್ತಾಗಿದ್ದೆ GPಗಿಂತ ರವೀಂದ್ರಗೆ. ಆಗ ರವೀಂದ್ರ ಮತ್ತೆ ಅವನ GPನ ಸ್ನೇಹವನ್ನ ನಾನು ಅಡ್ಡಿಪಡಿಸ್ದೆ. ಅವರಿಬ್ಬರ ಸ್ನೇಹವನ್ನ ನಾನು ಮುರಿದು ಹಾಕ್ತೆ. ನಂತರ ಒಂದಿನ ನಮ್ಮದೇ ತೋಟದಲ್ಲಿ ಒಬ್ರು ಕಣ್ಮರಿಯಾದ್ರು. ಆಗ GPಗೆ ನನ್ನ ಮೇಲೆ ಅನುಮಾನ ಬಂತು. ಹಾಗಾಗಿ ನಮ್ಮ ನಡುವೆ ದೊಡ್ಡ ಜಗಳ ಆಯಿತು. ನನಗೂ ಸಂಸಾರ ಬಂಧನ ಸಾಕಾಗಿತ್ತು. ಅದೇ ಕಾರಣಕ್ಕೆ ಅಂದೇ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೊರಗಡೆ ಬಂದು ಆಕ್ಸಿಡೆಂಟ್ ಅನ್ನೋ ನಾಟಕನ ಮಾಡಿ ಎಲ್ಲರ ಕಣ್ಮುಂದೆ ನಾನು ಸತ್ತಿರೋ ರೀತಿ ಬಿಂಬಿಸ್ದೆ ಅಂತ ಹೇಳ್ತಾರೆ. ಆದರೂ ಕೂಡ ಈಗ ಯಾಕೆ ನೀನು GP ಮನೆಗೆ ಹೋಗಿದ್ದು ಗಂಗಾ? ನೀನು ಪೊಲೀಸ್ ಅವರಿಂದ ತಪ್ಪಿಸ್ಕೋಬೇಕು ಅಂತ ಹೋದ್ಯಾ ಅಂತ ಶಕ್ತಿ ಪ್ರಸಾದ್ ಕೇಳಿದಾಗ, ಪೊಲೀಸ್ ಅವರಿಂದ ತಪ್ಪಿಸ್ಕೊಳ್ಳೋ ಅವಶ್ಯಕತೆ ನನಗೇನಿದೆ? ಇಷ್ಟು ವರ್ಷಗಳ ಕಾಲ ಅವರನ್ನ ಆಟ ಆಡಿಸ್ಕೊಂಡೇ ಬಂದವಳು ನಾನು. ಅಂಥದ್ರಲ್ಲಿ ಅವ್ರಿಗೆ ಹೆದರಿ ನಾನು ಹೋಗ್ತೀನ? ಈ ಒಂದು ಬಿಸ್ನೆಸ್ ಇಂದ ಎಂತೆಂಥ ದೊಡ್ಡ ದೊಡ್ಡ ಕೈಗಳಿದಾವೆ ಅನ್ನೋದು ಇನ್ನೂ ಗೊತ್ತಿಲ್ವಾ? ಇದಕ್ಕೆಲ್ಲ ಭಯ ಪಡಬೇಕಾಗಿದೆಯಾ ನಾನು? ನಿಜಕ್ಕೂ ನಾನು ಅಲ್ಲಿ ಹೋಗೋದಕ್ಕೆ ಬೇರೆ ಕಾರಣನೇ ಇದೆ. ಯಾಕಂದ್ರೆ ಕಾಳಿ ಯಾರು ಅನ್ನೋ ವಿಷಯ ಈಗ ನಿಮಗೂ ಕೂಡ ಗೊತ್ತಾಗಿದೆ. ಆ ಕಾಳಿ ಬಳಿಯ ಇತ್ಕೊಂಡು ಆಕೆಯನ್ನ ಸಂಹಾರ ಮಾಡಬೇಕು ಅನ್ನೋದೇ ನನ್ನ ಇಚ್ಛೆ ಆಗಿತ್ತು. ಅವರ ತಂದೆಗೆ ನನ್ನ ವಿಷಯ ಗೊತ್ತಾಗ್ತಿದ್ದಾಗೆ ಅವನ ಕಥೆಯನ್ನ ಮುಗಿಸ್ದೆ. ಈಗ ಇವಳ ಕಥೆಯನ್ನ ಮುಗಿಸ್ಬೇಕಾಗಿದೆ. ಆದ್ರೆ ಮುಗಿಸೋಕ್ಕೂ ಮುನ್ನ ಸುಮ್ಮನೆ ವಿನಾಕಾರಣ ಅವಳ ಕಥೆಯನ್ನ ಮುಗಿಸೋದಲ್ಲ. ಜನಗಳ ಮನಸ್ಸಲ್ಲಿ ಅವಳು ಶಕ್ತಿಯಾಗಿ ಬೇರೂರಿದಾಳ. ಆದ್ರೆ ಇನ್ನು ಮುಂದೆ ಕಾಳಿ ಯಾವುದೇ ರೀತಿ ಅವಳಿಗೆ ಶಕ್ತಿ ಇಲ್ಲ, ಏನು ಪ್ರಯೋಜನ ಇಲ್ಲ ಅವಳಿಂದ ಅಂತ ಹೇಳಿ ಜನಗಳು ಅವಳ ಬಗ್ಗೆ ಎಲ್ಲ ರೀತಿಯಲ್ಲೂ ಕೂಡ ಬೇಜಾರು ಮಾಡಿಕೊಂಡು ಅವಳನ್ನು ಅಸಡ್ಡೆ ಮಾಡಬೇಕು. ಅವಳಿಗೆ ಇರ್ತಕ್ಕಂಥ ಆ ಒಂದು ಬೆಲೆ ಕಳೆದು ಹೋಗಬೇಕು. ಆ ನಂತರ ನಾವು ಆ ಕಾಳಿಯ ಕಥೆಯನ್ನು, ಭಾರ್ಗವಿ ಕಥೆಯನ್ನು ಮುಗಿಸ್ಬೇಕು ಅಂತ ಹೇಳಿ ಇಲ್ಲಿ ಗಾಯತ್ರಿ ದೇವಿ ಹೇಳ್ತಾರೆ. ಈ ಕಡೆ ವಿಕ್ಕಿಗಂತೂ ಫುಲ್ ಸೆಟ್ ಬಂದ್ಬಿಟ್ಟಿರತ್ತ. ಅವತ್ತು ನನ್ನ ಬದುಕನ್ನೇ ಸರ್ವನಾಶ ಮಾಡಿದ್ಲು, ಇವತ್ತು ನನ್ನ ರಾಜಕೀಯ ಬದುಕಿಗೂ ಕೂಡ ಕೈ ಹಾಕಿದಾಳೆ. ಇಲ್ಲ, ಈ ಭಾರ್ಗವಿ ಕಥೆಯನ್ನು ಮುಗಿಸ್ಲೇಬೇಕು, ಇವಳೇ ಕಾಳಿಯಾಗಿ ಇದ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾಳ ಅಂತ ಹೇಳಿದ್ದ ಇಲ್ಲಿ ಗಾಯತ್ರಿ ದೇವಿ ಅವರು. ನಾನು ಹೇಳಿದೆ ತಾನೇ ಅವಳ ಕೆಲಸವನ್ನ ನಾನು ನೋಡ್ಕೋತೀನಿ ಅಂತ, ನೀವು ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಗಮನ ಕೊಡಬೇಡಿ, ನೀವು ಬಿಸ್ನೆಸ್ ಮಾಡೋದ್ರ ಕಡೆ ಗಮನ ಕೊಡಿ ಅಂತ ಹೇಳಿ ಗಾಯತ್ರಿ ದೇವಿ ತಿಳಿಸ್ತಾರ. ಇತ್ತ ಕಡೆ ಭಾರ್ಗವಿ ತನ್ನ ಗಂಡ ಅರ್ಜುನ್ ಬಳಿ ಅದೇ ಒಂದು ಕುತಂತ್ರಿ ಕಿಡಿಕಿಡಿ ಗಾಯತ್ರಿ ದೇವಿ ಪರವಾಗಿ ನಿಂತು ವಾದ ಮಾಡ್ತಿದ್ದಾಳ. ಆಕೆ ಸತ್ಯವಂತೆ, ಆಕೆ ಇನ್ನೋಸೆಂಟ್, ಆಕೆಗೆ ಅನ್ಯಾಯ ಆಗಿದೆ. ನಿಜಕ್ಕೂ ಅಂತ ದೇವತೆಯನ್ನ ಪಡೆಯುವುದಕ್ಕೆ GP ಮಾವ ಪುಣ್ಯ ಮಾಡಿರ್ಬೇಕು. ಅಂತವ್ರನ್ನ ಸಾಯಿಸೋದಕ್ಕೆ ಮುಂದಾದಂತ GP ಮಾವ ಸತ್ಯವನ್ನ ಒಪ್ಕೋಬೇಕಾಗತ್ತೆ, ಅವ್ರಿಗೆ ನ್ಯಾಯ ಬೇಕಾಗುತ್ತೆ ಗಾಯತ್ರಿ ದೇವಿಗೆ ಅಂತೆಲ್ಲ ವಾದ ಮಾಡ್ತಾರೆ. ಆದ್ರೆ ಅರ್ಜುನ್ ಮಾತ್ರ ಫುಲ್ ಅಪ್ಪನ ಪರವಾಗಿದ್ದಾರೆ. ತನ್ನ ಅಪ್ಪ ನಿಜಕ್ಕೂ ಕೋಪಿಷ್ಟ ಆಗಿರ್ಬೋದು, ಅಹಂಕಾರಿ ಆಗಿರ್ಬೋದು, ಆದ್ರೆ ಯಾವುದೇ ಕಾರಣಕ್ಕೂ ಮತ್ತೊಬ್ಬರನ್ನ ಸಾಯಿಸುವಷ್ಟು ಕ್ರೂರಿ ಅಲ್ಲ ಅನ್ನೋದು ಅರ್ಜುನ್ಗೆ ಗೊತ್ತದ. ಜೊತೆಗೆ ಅಪ್ಪ ಹೇಳಿದಂತ ಒಂದಷ್ಟು ಮಾತುಗಳು ಈ ಕ್ಷಣಕ್ಕೂ ಕೂಡ ಅರ್ಜುನನ್ನ ಕಾಡ್ತದ. ಯಾಕಂದ್ರೆ ಆಕೆ ಗಾಯತ್ರಿ ನಂಬಬಾರ್ದು, ಆಕೆ ಉಸಿರುವಳ್ಳಿ ಮುಖವಾಡ ಹಾಕೊಂಡಿದ್ದಾಳೆ, ಅವಳು ನಿಜಕ್ಕೂ ಒಳ್ಳೆಯವಳಲ್ಲ ಅಂತೆಲ್ಲ ಹೇಳಿದ ಮಾತುಗಳು ಈ ಕ್ಷಣಕ್ಕೂ ಕೂಡ ಅರ್ಜುನ್ ಕಿವಿಯಲ್ಲಿ ಗುಣಗುಣಿಸ್ತದ. ಅದ ಕಡೆ GP ಪಾಟೀಲ್ ಗಾಯತ್ರಿ ದೇವಿ ಯಾಕಾದ್ರೂ ಮನೆಗೆ ಬಂದ್ಲು, ನನ್ನ ನೆಮ್ಮದಿನೇ ಹಾಳಾಗೋಯ್ತಲ್ಲ ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಹಾಗಂದ್ ಮಾತ್ರಕ್ಕೆ ಇಲ್ಲಿ ಗಾಯತ್ರಿ ದೇವಿಯನ್ನ ಸಾಯಿಸುವುದಕ್ಕೆ GP ಮುಂದಾಗಿದ್ರ ಅನ್ಕೊಂಡ್ರೆ ಖಂಡಿತ ಸುಳ್ಳು. ಯಾಕಂದ್ರೆ ನಿರ್ಮಲ್ ಅವರೇ ಗಾಯತ್ರಿ ದೇವಿಯನ್ನ ಸಾಯಿಸುವುದಕ್ಕೆ ಮುಂದಾದಾಗ್ಲೇ ಅದ್ರ ಬಗ್ಗೆ ಚಕಾರ ಎತ್ತಿದ್ರು. ನೀನ್ ಮಾಡಿದ ತಪ್ಪು, ಜೈಲ್ಗೆ ಹೋಗ್ಬೇಕಾಗಿತ್ತು, ನೀನ್ ಯಾಕೆ ಇಂಥ ಕೆಲಸ ಮಾಡಕ್ ಹೋದೆ ಅಂತ GP ಪಾಟೀಲ್ ನಿರ್ಮಲಾನೇ ಪ್ರಶ್ನೆ ಮಾಡಿದ್ರು. ಹಾಗಾಗಿ GP ಇಂಥ ಕೆಲಸ ಮಾಡಿರ್ಲಿಕ್ಕಿಲ್ಲ ಅನ್ನೋದು ಖಾತ್ರಿ ಆಗುತ್ತೆ. ಜೊತೆಗೆ
ಅಮ್ಮ ಶಕುಂತಲಾ ದೇವಿಗೂ ಕೂಡ ತನ್ನ ಮಗನ ಮಾತು ಕೇಳಿದ. ಅಂದು ಗಾಯತ್ರಿ ದೇವಿಯ ಕಥೆಯನ್ನ ಜೆ.ಪಿ ಮುಗಿಸಿರ್ಲಿಕ್ಕೆ ಸಾಧ್ಯ ಇಲ್ಲ. ಗಾಯತ್ರಿ ದೇವಿ ಹೇಳ್ತಿರೋದಲ್ಲಿ ಯಾಕೋ ಸತ್ಯ ಇದೆ ಅನ್ನಿಸ್ತಲ್ಲ. ಯಾಕಂದ್ರೆ ನಿರ್ಮಲಾ ಹತ್ರನೇ ಅವಳನ್ನೇ ಯಾಕೆ ಗಾಯತ್ರಿ ದೇವಿಗೆ ತೊಂದರೆ ಕೊಡೋಕೆ ಹೋಗಿದೆ ಅಂತ ಹೇಳಿದವನು ಅಷ್ಟು ವರ್ಷಗಳ ಹಿಂದೆ ಇಂಥ ಕೆಲಸ ಮಾಡಿರ್ಲಿಕ್ಕೆ ಹೇಗೆ ಸಾಧ್ಯ? ಜೊತೆಗೆ ಅವನು ಹೆಂಡತಿಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿದ್ದ, ಪ್ರೀತಿಸಿ ಮದುವೆ ಆಗಿದ್ದ ಅವನು ಅಂತ ಹೇಳಿ ಅಮ್ಮ ಕೂಡ ಜೆ.ಪಿ ತಪ್ಪು ಮಾಡಿಲ್ವೇನು ಅಂತಾನೆ ಯೋಚನೆ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಭಾರ್ಗವಿ ಮಾತ್ರ ಜೆ.ಪಿ ತಪ್ಪು ಮಾಡಿದ್ದಾರೆ, ಇಲ್ಲಿ ಗಾಯತ್ರಿ ದೇವಿಗೆ ಅನ್ಯಾಯ ಆಗಿದೆ ಅಂತಾನೆ ಪಟ್ಟಿಟ್ಕೊಂಡು ಕುತ್ಕೊಂಡಿದ್ದಾಳೆ. ಅದು ಮನೇಲಿ ಆಗ್ಲಿ ಕೋರ್ಟಲ್ಲಿ ಆಗ್ಲಿ ಅವ್ರ ಪರವಾಗಿ ನಿಂತ್ಕೋತೀನಿ ನಾನು ಅಂತ ಹೇಳಿದಾಗ, ನಾನು ಅಪ್ಪನ ಪರವಾಗಿ ನಿಂತ್ಕೋತೀನಿ, ಅಪ್ಪನ ಪರವಾಗಿನೇ ನಾನು ವಾದ ಮಾಡ್ತೀನಿ, ಅದು ಕೋರ್ಟ್ ಇರ್ಬೋದು ಮನೆ ಇರ್ಬೋದು ಅಂತ ಅರ್ಜುನ್ ಕೂಡ ಹೇಳ್ತಿದ್ದಾರೆ. ಅರ್ಜುನ್ ಮತ್ತೆ ಭಾರ್ಗವಿ ವಿಷಯದಲ್ಲಿ ಈ ಒಂದು ವಿಷಯವಾಗಿ ದೊಡ್ಡದೊಂದು ಗೋಡೆನೆ ಸೃಷ್ಟಿ ಆಗ್ಬಿಟ್ಟಿದೆ. ಇದನ್ನ ಒಡೆದು ಹಾಕಬೇಕು ಅಂತಾನೆ ಸ್ಪಂದನ ಎಂಟ್ರಿ ಕೊಟ್ಟಿದ್ದಾರೆ. ಸ್ಪಂದನ ಭಾರ್ಗವಿಯ ಸ್ನೇಹಿತೆ ಆಗಿದ್ದಾರೆ. ಸ್ನೇಹಿತೆಯಾಗಿದ್ದು ಸೈಕ್ಯಾಟಿಸ್ಟ್ ಆಗಿರುವುದರಿಂದ ಅರ್ಜುನ್ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಇಲ್ಲಿ ಭಾರ್ಗವಿ ಕೆಲವೊಂದು ವಿಷಯಗಳನ್ನ ಮುಚ್ಚಿಡ್ತಿದ್ದಾಳೆ ಅನ್ನೋ ಕಾರಣಕ್ಕೆ ಆಕೆ ನೀನು ಮೋಸ ಮಾಡ್ತಿದ್ದಾಳೆ ಅಂತ ಅನ್ಕೋಬೇಡಿ. ಖಂಡಿತ ಕೆಲವೊಂದು ಸಮಯ ಸಂದರ್ಭಗಳು ಒಂದೇ ರೀತಿ ಇರುವುದಿಲ್ಲ. ಕೆಲವು ಸಮಯಗಳು ಸತ್ಯ ಹೇಳಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರೆ ಮತ್ತಷ್ಟು ಸಮಯಗಳು ಆ ಒಂದು ಸತ್ಯವನ್ನ ಹೇಳುವುದನ್ನ ಪೋಸ್ಟ್ಪೋನ್ ಮಾಡುತ್ತೆ. ಹಾಗಾಗಿ ತಾಳ್ಮೆಯಿಂದ ವೇಟ್ ಮಾಡಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಅರ್ಜುನ್ ಮನಸ್ಸಲ್ಲಿ ಇದ್ದಂತಹ ಒಂದಷ್ಟು ಗೊಂದಲಗಳನ್ನ ನಿವಾರಣೆ ಮಾಡೋಕೆ ಟ್ರೈ ಮಾಡ್ತಾರೆ. ಜೊತೆಗೆ ಭಾರ್ಗವಿ ಹತ್ರ ಕೂಡ ನೀನು ಯಾವುದೇ ವಿಷಯವನ್ನ ಗಂಡನ ಹತ್ರ ಮುಚ್ಚಿಡ್ಬೇಡ, ಅರ್ಜುನ್ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ, ಅಪ್ಪನನ್ನ ಪ್ರೀತಿಸೋ ಅವರು ಅಪ್ಪ ಮತ್ತೆ ನಿಮ್ಮಪ್ಪಂಗೂ ಆಗಲ್ಲ ಅಂತ ಗೊತ್ತಿದ್ರು ನಿನ್ನನ್ನು ಮದುವೆ ಆದ್ರು ಅಂದ್ರೆ ಅವ್ರು ಎಷ್ಟು ನಿನ್ನನ್ನು ಪ್ರೀತಿಸ್ತಾರೆ ಅಂತ ಅರ್ಥ ಮಾಡ್ಕೊ. ಇನ್ನು ಮುಂದೇನಾದ್ರೂ ಯಾವುದೇ ಸತ್ಯ ಹೇಳೋದನ್ನ ಮುಂದಕ್ಕೆ ಹಾಕಬೇಡ, ಅವ್ರ ಹತ್ರ ಮುಚ್ಚಿಟ್ಟಿರೋ ಸತ್ಯವನ್ನ ಹೇಳ್ಬಿಡು. ಅವ್ರು ನಿಜವಾಗ್ಲೂ ನೆಗೆಟಿವ್ ಥಾಟ್ ಅಲ್ಲಿ ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ಭಾರ್ಗವಿಗೂ ಕೂಡ ಅರ್ಥ ಮಾಡಿಸ್ತಾರೆ ಸ್ಪಂದನ. ಹಾಗಾಗಿ ಭಾರ್ಗವಿ ಕೂಡ ಸತ್ಯವನ್ನ ಹೇಳ್ಬಿಡ್ಬೇಕು ಅರ್ಜುನ್ ಬಳಿ ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಆದ್ರೆ ಇದ್ರ ನಡುವೆ ಬೃಂದ ಮಾಡಿದಂತ ಎಡವಟ್ಟಿಗೆ ಭಾರ್ಗವಿ ಬಲಿಪಶು ಆಗ್ಬೇಕಾಗಿದೆ. ತಿಂಡಿ ತಿನ್ಬೇಕಾದ್ರೆ ಮಾವ ಬಂದ್ರು ಅಂತ ಇರೋ ತಿಂಡಿಯನ್ನೇ ಕೊಟ್ಟು ಅವರ ಆರೈಕೆ ಮಾಡಿದಾಗ ಅರ್ಜುನ್ಗೆ ಖುಷಿ ಆಗುತ್ತೆ ಅದನ್ನ ನೋಡಿ. ಆದ್ರೆ ಶ್ರೀಮಂತ್ ಅವ್ರು ಬಂದಿದ್ದೆ ಮಾವನ ಬಗ್ಗೆ ಎಷ್ಟು ಕಾಳಜಿ ನಿನ್ಗೆ ಅಂದಾಗ, ಹೌದು ಮಾವನ ಬಗ್ಗೆ ನನ್ಗೆ ಅಷ್ಟೇ ಪ್ರೀತಿ ವಿಶ್ವಾಸ ಎಲ್ಲ ಇದೆ, ಅಪ್ಪ ಅಮ್ಮನ ಥರನೇ ಅವರು ಕೂಡ ನನಗೆ, ಆದರೆ ಅವರು ಸರಿ ದಾರಿಯಲ್ಲಿ ಹೋಗಬೇಕು, ಜೊತೆಗೆ ಅವರು ಕೂಡ ಯಾವುದಕ್ಕೆ ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಮರ್ಯಾದೆ ಕೊಡಬೇಕು ಅನ್ನೋದನ್ನ ಕಲ್ತ್ಕೋಬೇಕು ಅಂತ ಹೇಳಿದ ತಕ್ಷಣ ಜೆ.ಪಿಗೆ ಒಂದು ರೀತಿ ಮುಜುಗರ ಆಗ್ಬಿಡತ್ತೆ. ಹಾಗಾಗಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಊಟ ಕೊಟ್ಟು ಕಾಳಜಿ ಮಾಡಿ ಇಂಥ ಮಾತಿನ ಅವಶ್ಯಕತೆ ಇತ್ತ ಅಂತ ಮತ್ತೆ ಅರ್ಜುನ್ ಭಾರ್ಗವಿ ನಡುವೆ ತಿಕ್ಕಾಟ ಶುರುವಾಗಿದೆ. ಜೊತೆಗೆ ಇತ್ತ ಕಡೆ ಗಾಯತ್ರಿ ದೇವಿಯವರು ಭಾರ್ಗವಿ ಹತ್ರ, ನೋಡು ಭಾರ್ಗವಿ, ನಾನು ಟಿವಿಯಲ್ಲಿ ನೋಡ್ತಾನೆ ಇದ್ದೀನಿ, ತುಂಬ ಜನಗಳು ಕಣ್ಮರಿ ಆಗ್ತಿದ್ದಾರೆ, ನಿಜಕ್ಕೂ ತುಂಬ ಬೇಸರ ಆಗ್ತದೆ ಅಲ್ವಾ, ಇದೆಲ್ಲ ಹೇಗಾಗುತ್ತೆ, ಹೀಗೆಲ್ಲ ಮಾಡ್ತಾರೆ ನೋಡು. ಆದರೆ ಕಾಳಿ ಅನ್ನೋರು ಎಲ್ಲರನ್ನ ಕೂಡ ಕಾಪಾಡ್ತಿದ್ದಾರೆ. ಆದರೆ ಇತ್ತೀಚೆಗೆ ಯಾಕೋ ಆ ಕಾಳಿ ಯಾವುದನ್ನು ಕೂಡ ಸರಿಯಾಗಿ ಮಾಡ್ತಿಲ್ಲ, ಜನಗಳಿಗೆ ಅವಳ ಬಗ್ಗೆ ಇರ್ತಕ್ಕಂಥ ವಿಶ್ವಾಸವೇ ಹೊರಟು ಹೋಗ್ತಿದೆ ಅಂತ ಹೇಳ್ತಿದ್ದಾಗನೇ ಈ ಕಡೆ ಭಾರ್ಗವಿ ತಬ್ಬಿಬ್ಬಾಗ್ತಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಇಲ್ಲಿ ಗಾಯತ್ರಿ ದೇವಿಯ ಕೆಡ್ಡಾಗೆ ಬಿದ್ದು ಭಾರ್ಗವಿ ಪೆಟ್ಟನ್ನ ಅನುಭವಿಸ್ತಿದ್ದಾರ, ಅಥವಾ ಗಾಯತ್ರಿ ದೇವಿನೇ ತಿಳಿದೇ ಭಾರ್ಗವಿ ಕೆಡ್ಡಾಗಿ ಬಂದು ಸಿಕ್ಕಿ ಬಿತ್ತಿದ್ದಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದರ ನಡುವೆ ಭಾರ್ಗವಿ ಕಥೆಯನ್ನ ಮುಗಿಸೋದಕ್ಕೆ ಹೊಂಚು ಹಾಕಿ ಸಂಚು ಮಾಡಿ ಕಾಯ್ತಿದ್ದಾರೆ ಗಾಯತ್ರಿ ದೇವಿ. ಆ ಒಂದು ಸಂಚನ್ನ ಛಿದ್ರಗೊಳಿಸಿ ಹೆಂಡತಿಯನ್ನ ಕಾಪಾಡೋದಕ್ಕೆ ಅರ್ಜುನ್ ಖಂಡಿತವಾಗ್ಲೂ ಎಂಟ್ರಿ ಕೊಡ್ತಾರೆ. ಹಾಗಿದ್ರೆ ಏನಾಗತ್ತೆ ಹೇಗಾಗತ್ತೆ ಇದೆಲ್ಲ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.